ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಇವತ್ತು ಹುತಾತ್ಮರ ದಿನ. ಗಾಂಧೀಜಿಯವ್ರನ್ನ ಹತ್ಯೆ ಮಾಡಿ ನಾಥುರಾಮ್ ಗೋಡ್ಸೆ ನಾವೇನೋ ಅಂದರು ಭಯೋತ್ಪಾದಕನ್ರಿ ಅಥವಾ ಅತಿ ರಾಷ್ಟ್ರೀಯವಾದಿ ಅನ್ರಿ ಅಥವಾ ಏನೋ ಅಲ್ರಿ, ಆ ಮಾತು ಬೇರೆ. ಒಂದು ದೊಡ್ಡ ಅಪರಾಧಿ ತಪ್ಪು ಮಾಡಿಬಿಟ್ರು ಅಂಥೇಳಿ ಇವತ್ತು ನಿಶ್ಚಿತವಾಗಿ ಹೇಳಬೇಕಾಗ್ಯದ. ಯಾಕಂದರೆ ಗೋಡ್ಸೆ ಹೊಡೆದಿದ್ದು ಗಾಂಧೀಜಿಯವರ ಎದೆಗೆ ಮೂರುಗೊಂಡಲ್ಲ, ಈ ದೇಶದ ಅರ್ಥವ್ಯವಸ್ಥೆಗೆ, ಈ ದೇಶದ ರಾಜಕೀಯ ವ್ಯವಸ್ಥೆಗೆ ಹೊಡೆದಂಥ ಗುಂಡಾಗಿತ್ತು. ಯಾವ ದೃಷ್ಟಿಯಿಂದ ಮಾಡಿದ್ರು ತಪ್ಪಂತೆ ಆಗೋಗ್ಬಿಟ್ಟು. ಯಾಕಂದರೆ ನೆಹರೂರನ್ನು ತಹಬಂದಿಗೆ ತರುವಂಥ ಶಕ್ತಿ ಯಾರಿಗಾದರೂ ಇದ್ದಿದ್ರೆ ಅದು ಗಾಂಧೀಜಿಯವ್ರಿಗೆ ಮಾತ್ರ. ಕೆಲವು ಸಂದರ್ಭಗಳಲ್ಲಿ ಗಾಂಧೀಜಿಯವರನ್ನು ಮೀರಿ ಬೆಳೆದಿದ್ದರು ನೆಹರು ಅವರು ಅನ್ನೋದು ನಾವು ಮರಲಿಕ್ಕಾಗೋದಿಲ್ಲ. ಹೀಗಾಗಿ ನಮ್ಮ ಅರ್ಥವ್ಯವಸ್ಥೆಯ ಡಿವಿಯೇಷನ್ ಅಂತೀವಿ, ನಾವು ಬದಲಾವಣೆ ಅಂತೀವಿ, ಅದಾಗಿದ್ದು ನಾಥುರಾಮ್ ಗೋಡ್ಸೆ ಗುಂಡುಗಳಿಂದ ಅಂತೇಳಿ. ರಾಜಕೀಯವಾಗಿಯೂ ಸಹ ಗಾಂಧೀಜಿಯವರು ಬದುಕಿದ್ರೆ ಕಾಂಗ್ರೆಸ್ಸನ್ನು ಅವ್ರು ಉಳಿಸಿಕೊಡ್ತಾ ಇರಲಿಲ್ಲ. ಅವ್ರು ನಿಶ್ಚಿತವಾಗಿಯೂ ಒಂದು ಜನತಾ ಪಕ್ಷನೋ ಜನರ ಪಕ್ಷಗಳು ಜನರಿಗೆ ಇರೋ ಪಕ್ಷವನ್ನು ತಯಾರಿ ಮಾಡುವ ಹಂತದಲ್ಲಿದ್ದರು. ಅವರು ಎರಡನೇ ಹೋರಾಟ ಅಂತ ಹೇಳ್ತಾ ಇದ್ರು ಗಾಂಧೀಜಿಯವರು. ಸುದೀರ್ಘ ಹೋರಾಟ ಒಂದು, ಅದರಿಂದ ಮತ್ತೊಂದು ಹೋರಾಟ ಅದನ್ನೊಂದು ಅಂತ ಹೇಳ್ತಾ ಇದ್ರು. ಮೇಲೆ ಹೇಳಿ ದಾಖಲೆಗಳಿದ್ದಾವೆ. ಆ ಹೋರಾಟ ಯಾವುದಂದ್ರೆ ಆರ್ಥಿಕ ಸಮಾನತೆ ಅಂತ. ಅವರು ಅಂದ್ಕೊಂಡಂಗೆ ಆಗಿತ್ತಪ್ಪ ಅಂದರೆ ಇವತ್ತು ಆರ್ಥಿಕ ಸಮಾನತೆ ನಿಶ್ಚಿತ ಆಗ್ತಿತ್ತು, ಜಗತ್ತಿಗೆ ಒಂದು ದೊಡ್ಡ ಆದರ್ಶ ಆಗ್ತಿತ್ತು. ಅದು ತಪ್ಪಿಸಿದ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನಾಥುರಾಮ್ ಗೋಡ್ಸೆ. ನಿಜವಾಗಿ ಇವತ್ತು ಅವ್ರನ್ನೇನು ಬೆಂಬಲಿಸ್ತಾರೆ, ಇವತ್ತು ಯಾರು ಸಂಘ ಪರಿವಾರ ಇರಲಿ, RSS ಇರಲಿ, ಯಾರೂ ಇರಲಿ, ಅವರೆಲ್ಲರೂ ಇವತ್ತು ನಿಂತು ವಿಚಾರ ಮಾಡಬೇಕಾಗಿದೆ. ಎಂಥ ತಪ್ಪು ಮಾಡಿದ್ರಪ್ಪ ನಾಥುರಾಮ್ ಗೋಡ್ಸೆ. ಅವ್ರ ಹಿಂದೆ